ಅಲ್ಲ ಕಣೆ ಗಂಗಾ, ಇವನ್ ಎರಡೂ ಇಬ್ರು ಹೆಣ್ಮಕ್ಳು ಬಂದು ಮನೆಯಾಗಿಯವ್ರಲ್ಲ. ಅಲ್ಲ ಏನ್ ಇಸ್ಯ ಅಂತ ಹೇಳ್ಬಿಟ್ಟು ಏನಾರು ಇಸ್ಯ ಗೊತ್ತಾಯ್ತೆ? ಅಯ್ಯೋ ದಿಯೋನು ನಮ್ಮ ಗುಸ ಗುಸ ಪಿಸ ಪಿಸ ಮಾತಾಡ್ತಿರ್ತಾರೆ. ಅದೇ ಇವಳದೇನೋ ವಿಷಯ ಸ್ವಲ್ಪ ಸ್ವಲ್ಪ ಗೊತ್ತಾಯ್ತು ರೂಪಂದು. ಇಲ್ಲ ಅತ್ತುಂದು ಅದು ಏನು ವಿಷಯನೋ ಏನೋ ನಾ ಕಾಣೆ ಕಣಕ್ಕ. ಅಷ್ಟೊಂದೆಲ್ಲ ನಾನು ತಲೆ ಕೆಡ್ಸ್ಕೊಳಕ್ಕೆ ಹೋಗಲಿಲ್ಲ. ಇವನಾರ ಮಾಡ್ಕೊಂಡು ಹಾಳಾಗೋಗ್ಲಿ ಅಂತ ಸುಮ್ಕಾಗಿವ್ನಿ. ಹೋಗತ್ತೆ ನಿಮ್ಮ ಮನೆ ಹೆಣ್ಮಗಳೇ, ನಿನಗೆ ಎಷ್ಟೋ ವಾಸಿ. ನಿಮ್ಮ ಮನೆ ಹೆಣ್ಮಗಳು 10 ರೂಪಾಯಿ ಬರೋಕ್ಕಿಲ್ಲ, ಏನೋದು 5 ಪೈಸೆ ಕೇಳೋಕ್ಕಿಲ್ಲ. ನಮ್ಮ ಮನೆ ಹೆಣ್ಮಕ್ಳು ಅರ್ಧ ಕೆಜಿ ಬಂಗಾರ ಬೇಕು, 3/4 ಕೆಜಿ ಬಂಗಾರ ಬೇಕು ಅಂತ ಬಂದು ಎಲ್ಲೇ ಟೀಕಾಣಿ ಉಡ್ಬಿಡ್ತವೆ. ಅಯ್ಯೋ ನನಗಂತೂ ಏನು ಮಾಡೋದು ಅಂತಲೇ ಗೊತ್ತಾಗಲಿಲ್ಲ. ಅಲ್ಲ ಕಣಕ್ಕ, ಏನೇ ಹೇಳು, ನಿನ್ನ ಆದ್ನೇ ಶಶಿ ದೇವ್ರು ಅಂತಳು. ಅಲ್ಲ ನೀವು ಮದುವೆಗೆ ಅಂತ ಹೇಳ್ಬಿಟ್ಟು ಏನು ಕೊಟ್ಟಿಲ್ಲ ಮಾಡಿಲ್ಲ. ಇವನಾರ ಕೊಡಬೇಕಿತ್ತು ತಾನೇ. ಏನೋ ಫಂಕ್ಷನು ವಿಂಗ್ಸನ್ ಆದಾಗನೋ, ಇಲ್ಲಾಂದ್ರೆ ಇವಾಗ ಏನೋ ಒಂದು ಸೆಟ್ ಒಡವೆ ಗಿಡವೆ ಮಾಡಿಸ್ಕೊಟ್ಟಿದ್ರೆ ಆಯ್ತಿರ್ಲಿಲ್ವೇ? ನಾನು 7 ಇದ್ದೀನಿ ಕಣ್ಗಂಗ. ನಮ್ಮ ಅತ್ತೆಗಂತೂ 7 ಸಾಕಾಯ್ತು. ಅತ್ತೆ ಒಂದು ಸೆಟ್ ಒಡವೆಗಿಡವೆ ಮಾಡಿಸ್ಕೊಟ್ಬಿಡಿ ಅತ್ತಗೆ. ಹಂಗೆ ಹಿಂಗೆ ಅಂದರೆ ಹುಡಗವಳೆ ನಾನು ಮಾಡಿಸ್ಕೊಡೋಕ್ಕಿಲ್ಲ, ಹುಡಗಿರೊಳಗೆ ನಾನು ಯಾಕೆ ಮಾಡಿಸ್ಕೊಡ್ಲಿ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಅವಳು ಪಾಪ ಕಿವಿನಾಗ ಮುಗ್ನಾಗ ಏನು ಇಲ್ದಿದ್ದಂಗೆ ಮಾಡಾಕ್ಬಿಟ್ಟವ್ರಿ. ಅಯ್ಯೋ ಬುಡತಕ್ಕೆ ಹೆಂಗೋ ಸಂದಾಗ ದುಡ್ಕೋತಾವ್ರಿ. ಕಷ್ಟ ಅಂದ್ರೆ ಏನಾರು ಸಹಾಯ ಗಿಹಾಯ ಮಾಡಿದ್ರಾಯ್ತು ಅಂತ ನಾನು ಸುಮ್ಕಾದೆ ಅತ್ತಗೆ. ಬಿಡು ಇನ್ನೇನತ್ ನೋಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಮ್ಮ ಅತ್ತೇನು ಕೇಳಿ ಇನ್ನೊಂದು ಕಿತ ಮಾತಾಡಬೇಕು. ಇಲ್ಲ ಹೆಂಗನ ಮಾಡಿ ನನ್ನ ಆದ್ನಿಗೊಂದು ಸೆಟ್ ಒಡವೆ ನನ್ನ ಕೊಡಿಸ್ಬೇಕು. ಇಲ್ಲ ಅಂದರೆ ಪಾಪ ಅವಳೇನಿನ್ನ ಆಸ್ತಿ ಪಾಸ್ತಿ ಕೇಳಂತಳಲ್ಲ. ಅಯ್ಯೋ ನಮ್ಮ ಅತ್ತೇನು ಕೊಟ್ಬಿಡ್ತಾಳೆ ಆಸ್ತಿಯ? ಕೊಡೋದಿಲ್ಲ. ಗಂಗಾ ನಿಮ್ಮ ಸರಾಗ ನೀವಿರ್ರಿ. ಆ ಬಂಗಾರಿ ಸರಿ ಇಲ್ಲ, ಒಂದೇ ಕಿತ ಎಲ್ಲರೂ ಮುಳುಗಿಸ್ ತೇಲಿಸ್ಬಿಡ್ತಾಳೆ ಕಂತ್ರಿ ಅವಳು. ನನಗೂ ಗೊತ್ತಾಕೋ. ಅದಕ್ಕೆ ಅಲ್ವೇ ನನ್ನ ಗಂಡ ಅಂತೂ ಎಗ್ರೆಗ್ರಿ ಬೀಳ್ತಾವನೆ. ಆದರೆ ಏನು ಮಾಡೋಕ್ಕಾಗಿಲ್ಲ ಹೆಣ್ಮಕ್ಳು. ಏನೋ ಇವತ್ತು ಇವಳನ್ನ ಕರ್ಕೊಂಡು ಲತ್ತನ ಕರ್ಕೊಂಡು ಎಲ್ಗೋ ಓದ್ಲಮ್ಮ. ನಾನು ಎಲ್ಲಿಗೆ ಅಂತಲೂ ಕೇಳಲಿಲ್ಲ ಕಣಕ್ಕ. ನೀನು ಏನಾರ ಅನ್ಕ ಯಾಕೆ ಬೇಕು ಸುಮ್ಕೆನೇ, ನಾನೇನು ಕೇಳಲಿಲ್ಲ. ಅವ್ರು ಪಾಡ್ದವ್ರು ಎಲ್ಲನ ಹೋಗ್ಲಿ ಏನ ಮಾಡ್ಕೊಂಡ್ಲಿ, ಆಸ್ತಿ ಪಾಸ್ತಿ ಅಂತನೂ ಹೊಸಿ ಉಳಿಸ್ಕೊಳ್ರಿ. ಅವಳು ಹೆಣ್ಮಕ್ಳ ಮೇಲೆ ಪಿರುತಿ ಮಾಡಿಕೊಂಡವಳು ಬಂಗಾರಿ. ಬಾಬಾ ಇವನು ಮಾಡಾಕ್ತಾಳೆ ಇವನು. ನಮ್ಮ ಅತ್ತೆಗೆ ಗಂಡು ಮಗಿನ ಮೇಲೆ ಜೀವ, ನಿಮ್ಮ ಅತ್ತೆಗೆ ಹೆಣ್ಮಕ್ಳ ಮೇಲೆ ಜೀವ. ಇವನು ಮಾಡೋಕ್ಕಾಗಕ್ಕಿಲ್ಲ. ಎಲ್ಲ ಹಣೆ ಬರಹಗಳು. ಹೋಗ್ಲಿ ಬಿಡು, ಇನ್ನೇನು ಮಾಡೋಕ್ಕಾಗಿದೆ. ನೀನು ನಿನ್ನ ಗಂಡು ನೆಟ್ಟಗಿದ್ದೀರಲ್ಲ ಅಷ್ಟು ಸಾಕಷ್ಟೇನೆ. ಮನೆಗೆ ಎಲ್ಲ ಕಡೆನೂ ಕಣ್ಣಿಕ್ಬಿಟ್ಟು ನೋಡ್ತಿರು ಏನು ನಡೀತಾ ಇರ್ತದೆ ಅಂತ ಹೇಳ್ಬಿಟ್ಟು. ನಾನು ನನ್ನ ಆದ್ನಿ ಮನೆಗೆ ಹೋಗಲೇ ಇಲ್ಲ ನೋಡು. ಹೋಗ್ಬೇಕಿತ್ತು ಪಾಪ. ಏನಾರ ಕಷ್ಟ ಸುಖ ಏನಾರ ಕೇಳಿ ಏನ ಕಸು ಸಹಾಯ ಗಿಹಾಯ ಬೇಕಿತ್ತ ಇವನು ಅಂತ ಕೇಳಬೇಕಿತ್ತು. ಪಾಪ ಅವಳು ಬಾಯಿ ಬಿಟ್ಬಿಟ್ಟು ಏನೂ ಕೇಳೋದಿಲ್ಲ. ನೀನು ಅವಾಗವಾಗ ಹೋಯ್ತಿರ್ಬೇಕು ಇವಳಕ್ಕ. ಇಲ್ಲ ಅಂತಂದರೆ ಪಾಪ ಅವಳು ಕಷ್ಟ ಮನ್ಸಾಗೆ ಇಕ್ಕೊಂಡು ನೊಂದ್ಕೊಂಡು ಬೆಂದ್ಕೊಂಡು ಅವಳು ಇದ್ಬಿಡ್ತಾಳೆ. ಏನು ಗೊತ್ತಾಗಕ್ಕಿಲ್ಲ, ಏನು ಹೇಳೋದಿಲ್ಲ. ನೀನೇ ಏನಾರು ಅವಾಗವಾಗ ಒಂದೊಂಚೂರು ಕೇಳ್ತಿರ್ಬೇಕು. ಕೇಳ್ತಿರ್ತೀನಿ ನಾನು. ಹೋಗ್ಬಿಟ್ಟು ಬರ್ತೀನಿ ಇವತ್ತು. ಹೆಂಗಿದ್ರು ಇವತ್ತು ಈ ಕೆಲಸ ಇಲ್ಲ ಏನಿಲ್ಲ. ನಾನು ಸುಮ್ಮನೆ ಹೊಲದ ಕಡೆ ಬಂದೆ. ಸುಮ್ಮನಂಗೆ ಹೋಗಿ ಮಾತಾಡ್ಸ್ಕೊಂಬಿಟ್ಟು ಬರ್ತೀನಿ. ಏನು ಮಾಡ್ಕೊಂಡ್ರೋ ಏನೋ ಅವರು. ಸರಿ ಕಣಕ್ಕೆ, ನಾನು ಮಂತಕ್ಕೆ ಹೋಯ್ತೀನಿ. ಇವ್ರವ್ರಲ್ಲ ಇವ್ರು ನನ್ನ ಆದ್ನೇರು ಗಳಿಗೆಗೂ ನನ್ನ ಕೆಲಸ ಹೇಳ್ತಾರೆ. ಅದಕ್ಕೆ ಈಚೆ ಕಡೆಗೆ ಬಂದ್ಬಿಟ್ಟೆ. ಅದು ಮಾಡ್ಕೊಂಬಿಟ್ಟು ಬಾ ಇದು ಮಾಡ್ಕೊಂಬಿಟ್ಟು ಬಾ ಅಂತಾರೆ. ಇನ್ನು ಎಷ್ಟು ದಿನ ಇರ್ತಾರೆ ಅಂತ ನಾನು ಸುಮ್ಕಿದ್ದೀನಿ. ಸರಿ ಕಣಕ್ಕೆ, ನಾನು ಮಂತಕ್ಕೆ ಹೋಗ್ಬಿಟ್ಟು ಕೆಲಸ ಎಲ್ಲ ಮುಗಿಸ್ತೀನಿ. ಟೈಮ್ ಆಯ್ತದೆ, ನೀನು ವರ್ಲ್ಡ್. ಸರಿ ಸರಿ ಆಯ್ತು. ಶಶಿ 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 ಏನ್ರಿ ಇದು? ಏನು ಒಡವೆ ತಗೊಬಿಟ್ಟು ಬಂದಿದ್ದೀರಾ? ಏನೂ ಇಲ್ಲ ಕಣಮ್ಮ, ಒಡವೆ ಅಷ್ಟೇ ನೀ. ತಗ ನನ್ನ ಕೈಲಿಷ್ಟೇ ಆಗಿದ್ದು. ಹಾಲಿನ ದುಡ್ಡು ಅದು ಇದು ಎಲ್ಲ ಎತ್ತಿಕ್ಕಿದ್ನಲ್ಲ, ಅದ್ರಾಗ ಎಲ್ಲನೂ ಸೇರಿಸ್ಬಿಟ್ಟು ನಿನಗೆ ಅಂತ ಹೇಳ್ಬಿಟ್ಟು ಈಗ ನೋಡು ನಕ್ಲೀಸ್ ತಗೊಬಿಟ್ಟು ಬಂದಿದ್ದೀನಿ. ಅಯ್ಯೋ ರೀ, ನಕ್ಲೀಸಾ? ಏನು ನಕ್ಲಿ ತರಕೋದ್ರಿ? ಯಪ್ಪ ರೀ, ಮೊದಲೇ ರೇಟ್ ಶಾನೆ ಐತ್ರಿ, ಇವಾಗ ಏನಕ್ಕೆ ತರಕೋದ್ರಿ? ಅಲ್ಲ ಕಣಿ, ಎಲ್ಲರೂ ಏನಾರ ಒಂದೊಂದು ಹಾಕೊಂಡಿರ್ತಾರೆ ತಾನೆ ಕತ್ತಾಗೆ. ಪಾಪ ಹೆಣ್ಮಕ್ಳು ನೀನು ಒಂದು ದಿನಕ್ಕೂ ಪಾಪ ಏನು ಕೇಳಲಿಲ್ಲ, ಏನು ಮಾಡಲಿಲ್ಲ. ಅದಕ್ಕೇನೆ ನಿನಗೆ ಅಂತ ಹೇಳ್ಬಿಟ್ಟು ತಗೊಂಬಿಟ್ಟು ಬಂದಿದ್ದು ನಾನು. ತಗ ಸುಮ್ಮನೆ ಬೇಡ ಬೇಡ ಅಂತ ಅನ್ಬೇಡ. ಯಾವಾಗ ಒಳ್ಳೆ ಗಳಿಗೆ ಇರ್ತಿತ್ತೋ ಆವಾಗ ಕೂಡ್ ಬರ್ತಿರ್ತಾವೆ ಒಡವೆ ಪಡವೆ ಏನಾರ ಆಗಲಿ, ಆವಾಗ ಅಷ್ಟೇನೆ ಕೂಡ್ ಬರೋದು, ಆವಾಗ ಹಾಕೊಂಡ್ಬಿಡ್ಬೇಕು. ಅದು ಬಿಟ್ಟು ನಿನಗೆ ಬೇಕಾದಾಗ ಎಲ್ಲನೂ ಸಿಗ್ತಾವ? ಹೇಳು. ತಗ ಸುಮ್ಮನೆ ತಗ ರೀ. ಈ ಚೆನ್ನಾಗೈತೆ ರೀ ಡಿಸೈನು. ಎಷ್ಟಾಯ್ತು ಎಲ್ಲನೂ? ಎಲ್ಲ ಸೇರಿ 2-3 ಲಕ್ಷ ಆಯಿತು. ಓ, ಅಷ್ಟೊಂದು ಲಕ್ಷ ಐತೆ. ಬುಡಿ, ಆದ್ರೂ ಏನು ಕರ ಎತ್ತಿಗೆ ತಿಕ್ಕೊಂಡಿದ್ರೆ ಕಷ್ಟಕ್ಕಿಷ್ಟಕ್ಕೆ ಆಗೋದೇನು ಅಂತ. ಇವಾಗ ಏನು ಒಡವೆ ಎತ್ತಿಕೊಂಡ್ರೆ ಬೇಡ ಅಂತದ? ಒಡವೆನೂ ಕಷ್ಟಕ್ಕೆ ಏನೇ ಆಯ್ತದೆ. ಕೈಯಾಗ ದುಡ್ಡಿದ್ರೆ ಇರಕ್ಕಿಲ್ಲ ಅಂತ ಹೇಳ್ಬಿಟ್ಟು ನಾನೇನೇ ಬೇಡ ಅಂತ ಹೇಳ್ಬಿಟ್ಟು ನಾನೇನೇ ಸುಮ್ಕೇನೇನು ಇರಲಿ ನಕ್ಲೀಸ್ ಅಂತ ತಗೊಬಿಟ್ಟು ಬಂದಿದ್ದು. ಎಲ್ಲರೂ ಹೆಣ್ಮಕ್ಳು ಫಂಕ್ಷನ್ಗಳಿಗೆ ಹಾಕೊಂಡು ಹೋಗ್ತಾನೆ ಇರ್ತಾರೆ. ಪಾಪ ನೀನೇನೇ ಬರೀ ಗೊತ್ತಾಗಬೇಕಾದ್ರೆ ಹೋಗ್ಬಿಡ್ತೀಯ. ಬಿಡು, ಒಂದೊಂದೇ ನಾವು ನೋಡ್ಕೊಳ್ಳೋಣ. ನೋಡು, ಹಾಲಿನ ದುಡ್ಡು ಎಲ್ಲನೂ ಹೆಂಗೋ ಒಂದು ಒಡವೆ ತಗೊಳಂಗಾಯ್ತು. ನೋಡು, ಇನ್ನೂ ಸ್ವಲ್ಪ ಮಿಕ್ಕೈತೆ. ಇನ್ನೂ ಒಂದು ದಸೆ ಎಕ್ಸ್ಟ್ರಾ ತಗೊಬಿಟ್ಟು ಬರೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಇನ್ನೊಂದು ದಸೆ ತಂದುಬಿಟ್ರೆ ಹೆಂಗೋ ಅದ್ರಾಗೂ ಇನ್ಕಮ್ ಬಂದೇ ಬರ್ತೈತಲ್ವಾ? ಹ್ಞೂ. ಶಶಿ ಶಶಿ ಓಹ್, ನಿಮ್ಮ ಮತ್ತಿಗೆ ಬಂತು. ಒಳ್ಳೆ ಟೈಮ್ಗೆ ಬಂದ್ರು ನೋಡು. ಶಶಿ ಏನೇ ಮಾಡ್ತಿದ್ದೀರಾ? ಏನೇ ಒಡವೆ ಹಿಡ್ಕೊಂಡು ನಿಂತಿದ್ಯಾ? ಏನು ಒಡವೆ? ನೋಡಿ ಅದಕ್ಕೆ ಬೇಡ ಬೇಡ ಅಂತ ಹೇಳಿದ್ರು. ನೋಡು, ಇವರು ನನಗೆ ಅಂತ ಹೇಳ್ಬಿಟ್ಟು ನಕ್ಲೀಸ್ ತಗೊಂಡು ಬಂದ್ಬಿಟ್ಟವ್ರೆ. ಏನು ನಕ್ಲೀಸಾ? ಅಲ್ಲಲ್ಲ
ಡಿಸೈನ್ ನೋಡಿ ಸೂಪರ್ ಆಗೈತೆ ಡಿಸೈನ್ ಎಲ್ಲನೂ. ಎಷ್ಟಾಯ್ತಂತೆ? ಅದೇ 2.75 ಆಗೈತಂತೆ ಕಣದ್ಕೆ. ನಾನು ಬ್ಯಾಡ ಬ್ಯಾಡ ಅಂತ ಹೇಳಿದ್ರು ತಂದ್ಬಿಟ್ಟವ್ರು ಇವ್ರಂತೂ. ಬೋರಿ ಗದ್ದಾಗೆ ಹಾಕೋಯ್ತೀಯ, ಬೋರಿ ಕತ್ತು ಖಾಲಿ ಕತ್ತಾಗೆ. ಅಯ್ಯೋ ತವ್ರ ಮನೆರಾಗಿದ್ಕೊಂಡು ನಾವು ತಂದು ಕೊಡ್ಬೇಕಿತ್ತು. ಇರೋ ಲೆಕ್ಕ ತವ್ರ ಮನೆರಲ್ವಾ? ಅಯ್ಯೋ ಹೋಗಿ ಹೋಗಿ ತಂದು ಕೊಡೋಕ್ಕೂ ನಮ್ಗೆ ಇದಿಲ್ದಿದ್ದಂಗೆ ಆಗೋಗ್ಬಿಟ್ಟೈತೆ. ಆದರೂ ನಿಮ್ಮ ಅಮ್ಮನ ಕಡೆಯಿಂದ ನಿಮ್ಮ ಅಣ್ಣನ ಕಡೆಯಿಂದ ಹೆಂಗನ ಮಾಡ್ಬಿಟ್ಟು ನಾನು ನಿಂಗೊಂದು ಸೆಟ್ಟು ಒಡವೆ ಬರಂಗೆ ಮಾಡ್ತೀನಿ. ಸುಮ್ಕಿರು, ನೀನು ಏನೇ ಹೇಳು. ಒಡವೆ ಇಲ್ಲ ಅಂತಂದರೆ ಹೆಣ್ಣು ಮಕ್ಳಿಗೆ ಬೆಲೆನೇ ಇಲ್ಲ ಅನ್ನಂಗೆ. ಇರು, ನೀನು ಯೋಚನೆ ಮಾಡಬೇಡ. ಹೆಂಗನ ಮಾಡ್ಬಿಟ್ಟು ನಿನಗೆ ಒಡವೆ ಬರಂಗೆ ಮಾಡೋ ಜವಾಬ್ದಾರಿ ನಂದು. ಅದಕ್ಕೆ ನನಗೆ ಯಾವ ಆಸೆ, ಒಡವೆ ಆಸೆ ಗಿಡವೆ ಆಸೆ ಯಾವುದೂ ಇಲ್ಲ. ನಿಜವಾಗೂ ನಂಗೆ ಒಡವೆ ಗಿಡವೆ ಏನು ಬ್ಯಾಡ ಕಣದಕ್ಕೆ. ಏನಕ್ಕೆ ಸುಮ್ಕೆ ನೀಯ ಇವ್ರು ತಂದು ಕೊಟ್ಟೋರಲ್ಲ ಇದೇ ನೀಯ ಸಾಕು ನನಗೆ. ನಮ್ಮ ಅಣ್ಣ ನಮ್ಮಮ್ಮ ಅವ್ರಿಗೆಲ್ಲ ನನ್ನ ಕಂಡ್ರೆ ನನಗೆ ಇಷ್ಟ ಇಲ್ಲ. ನಾನು ಬೀದಿಗೆ ಬೀಳಲಿ ಅಂತ ಹೇಳ್ಬಿಟ್ಟು ಕಾಯ್ಕೊಂಡು ತುದಿಗಾಲ ಕಾಯ್ಕೊಂಡು ನಿಂತವ್ರಿ. ಬೀದಿಗೆ ಬಿದ್ದುಬಿಡ್ಲಿ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಏನು ಮಾಡ್ತೀಯ? ಬಿಡು ಪರವಾಗಿಲ್ಲ. ಅದಕ್ಕೆ ಕೂತ್ಕೊಳ್ಳಿ, ಕಾಫಿ ಇಕ್ಕೊಂಬಿಟ್ಟು ಬರ್ತೀನಿ. ಏ ಸುಮ್ಕಿರಮ್ಮ, ನಿನಗೆ ಗೊತ್ತಾಗಕ್ಕಿಲ್ಲ. ಅಲ್ಲ, ಹೆಣ್ಣು ಮಕ್ಳಿಗೆ ಏನು ಕೊಡ್ದಿದ್ದಂಗೆ ಹಿಂಗೆ ಕಳಿಸ್ಬಿಟ್ರೆ ಹೆಂಗೆ ಹೇಳು? ನಮ್ಮ ಮನೆ ಉದ್ಧಾರ ಆಯ್ತದ? ಅಯ್ಯೋ ನಾನು ಹೆಂಗನ ಮಾಡಿ ಕೊಡಿಸ್ತೀನಿ. ಸುಮ್ಕಿರು, ತಗೊಂಡು ಹೋಗಿ ಭದ್ರವಾಗಿ ಬೀರುನಾಗ ಮಾಡ್ಕೋಗು. ಸರಿ ಅದಕ್ಕೆ ಹೆಂಗೋ ಎಲ್ಲ ಹೆಣ್ಮಕ್ಳಿಗೂ ನಿನ್ನಂತ ಒಬ್ಬ ಗಂಡು ಸಿಕ್ಬಿಟ್ಟಿದ್ರೆ ಪ್ರಪಂಚದಾಗ ಯಾರು ಕಿತ್ತಾಡ್ತಾನೆ ಇರಲಿಲ್ಲ ಕಣಪ್ಪ. ಎಲ್ಲ ನೆಮ್ಮದಿಯಾಗಿರೋರು. ನಮಗೂ ಸಿಕ್ಕವ್ರಿ ದಂಡ ಪಿಂಡ್ ನನ್ನ ಮಕ್ಕಳು. ನನ್ನ ಗಂಡವ್ರ ಅಮ್ಮ ಹಾಕಿದ ಗೆರೆಗೆ ದಾಟಕ್ಕಿಲ್ಲ. ಅಯ್ಯೋ ನನಗೆ 10 ಪೈಸದೇನು ಕೊಡ್ಸೋಕ್ಕಿಲ್ಲ, ಹಾಕಿದ ಗೆರೆ ದಾಟಕ್ಕಿಲ್ಲ. ನನ್ನ ಜನ್ಮಕ್ಕೂ ಸಾಕಾಗೋಗ್ಬಿಟ್ಟೈತೆ. ನೋಡಿ 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 ಅಯ್ಯೋ ಬುಟಾಟ ತಡಿ. ಏನಕ್ಕೆ ಬೇಕಪ್ಪ ಈ ಜನ್ಮ ಅನ್ನಂಗೆ. ಆದರೆ ನೀವು ಒಬ್ಬೊಬ್ರು ನಿನ್ನಂಗೆ ಇದ್ಬಿಡ್ಬೇಕಿದ್ರೆ ಮನಗೊಂದು ಗಂಡು ಮಗ ಇದ್ರೂ ಹೆಂಗೋ ಉದ್ಧಾರನೇನೆ. ಅಯ್ಯೋ ಬಿಡಪ್ಪ, ನಮ್ದಂತೂ ಏನಕ್ಕೋ ಈ ಬಾಳು, ಏನಕ್ಕೋ ಈ ಜೀವನ. ಅಯ್ಯೋ ಕೂತ್ಕೊಳ್ರಿ, ಕಾಫಿ ಮಾಡ್ಕೊಂಬಿಟ್ಟು ಬರ್ತಾಳೆ. ಸುಮ್ಮನೆ ನನ್ನಂತೂ ಹೊಗಳ್ಬೇಡ್ರಿ. ಬರ್ರಿ ಕೂತ್ಕೊ ಬರ್ರಿ. ಏ ಇಲ್ಲ ಇಲ್ಲ ಇಲ್ಲ, ಹೋಗ್ಬೇಕು ಮನೆಗೆ. ನನಗೂ ಕೆಲಸ ಐತೆ. ಹೋಗ್ಬೇಕು. ಸುಮ್ಕೆ ಹೆಂಗಿದ್ದೀರೋ ಏನು ಮಾಡ್ತಿದ್ದೀರೋ ಅಂತ ನೋಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಬಂದೆ. ಹೆಂಗೋ ಖುಷಿಯಾಗಿ ಸಂದಾಕಿದ್ದೀರಲ್ಲ. ಇನ್ನಿದಕ್ಕಿನ್ನು ನೀನು ಏನು ಕೇಳ್ಬೇಕು ನಾನು? ಹೆಂಗಿದ್ದೀರಾ ಏನು ಅಂತ ಹೇಳ್ಬಿಟ್ಟು ಇನ್ನಿದಕ್ಕಿನ್ನು ಬೇರೆ ಥರ ಇನ್ನು ಹೆಂಗೆ ತಿಳ್ಕೊಳಕ್ಕಾಯ್ತದೆ? ಹೆಂಗೋ ಕೇಳಿಲ್ಲ ಅಂದ್ರೂ ಪಾಪ ಒಡವೆನೇ ತಂದು ಕೊಟ್ಬಿಟ್ಟು ನೋಡ್ಕೊಂತೀವಿ ಅಂದರೆ ಇನ್ನು ನನ್ನ ನಾದ್ನಿಗೆ 2 ಹೊತ್ತು ಊಟ ಹಾಕ್ಬಿಟ್ಟು ನೋಡ್ಕೊತೀರಲ್ವಾ? ನೋಡ್ಕೊಂತಿರ್ತೀಯ ಬಿಡು, ನನಗೆ ಚೆನ್ನಾಗಿ ಗೊತ್ತು. ಸರಿ ಆಯ್ತು ಕಣಪ್ಪ. ನಾನು ಹೊರಡ್ತೀನಿ. ಮನೆಗೆ ಇನ್ನೂ ಹೊಸ ಕೆಲಸ ಐತೆ, ಹೋಯ್ತೀನಿ. ಅಲ್ಲ, ಕಾಪಿ ಗಿಪಿ ಕುಡ್ಕೊಂಡಾದ್ರೂ ಹೋಗ್ಬೋದಿತ್ತೇನೋ, ನೀವು ನೋಡಿ. ಏ ಬೇಡ ಬೇಡ ಬೇಡ. ಸುಮ್ಮನೆ ಹೆಂಗಿದ್ದೀರ ನೋಡ್ಕೊಂಡು ಹೋಗನಿ ಅಂತ ಬಂದಿದ್ದು. ಸರಿ ಹೊರಡ್ತೀನಿ. ಅಯ್ಯೋ ಅದಕ್ಕೆ ಹಂಗೆ ಹೊಂಟೈತೆ. ಹೇಳದ್ನಮ್ಮ ಹೋಗ್ಬೇಡ ಅಂತ ಹೇಳ್ಬಿಟ್ಟು ಹೇಳ್ದೆ. ಆದ್ರೂ ಈಗ ನೋಡು ಹೊಂಟು ಹೋಯ್ತತ್ತಾಗೆ. ಹೆಂಗೋ ನೀವು ಸಂದಕ್ಕಿದ್ರಲ್ಲ ಬಿಡಪ್ಪ ಅಂತ ಹೇಳ್ಬಿಟ್ಟು. ಸರಿ ಬಿಡು ಆಯಿತು. ಇವತ್ತೇನು ಅಡುಗೆ ಗಿಡ್ಗೇನು ಮಾಡಬೇಡ, ಹೊರಗಡೆ ಹೋಗ್ಬಿಟ್ಟು ಊಟ ಮಾಡ್ಕೊಂಬಿಟ್ಟು ಬರೋಣ, ಸರಿನಾ? ಓ ಅದಕ್ಕೆಲ್ಲ ಸುಮ್ಕೇನಿಯ ದುಡ್ದಂಡ. ಸುಮ್ಕಿರಿ ಬ್ಯಾಡ. ಏ ನೀನು ಸುಮ್ಕಿದ್ರೆ ಆಯ್ತು. ನೀನು ಸುಮ್ಮನೆ ಇರು. ಎಲ್ಲದಕ್ಕೂ ದಂಡ ಅಂತಂದರೆ ಹಿಂಗೆ ಇರಬೇಕಾಯ್ತದೆ ಅಷ್ಟೇ. ನೀನು ಸುಮ್ಕಿರು. ಹೋಗ್ಬಿಟ್ಟು ಹೆಂಗೋನು ತಿನ್ಕೊಂಬಿಟ್ಟು ಬರೋಣ, ರೆಡಿಯಾಗು. ನಿಮಗೆ ಕಾಸು ಬಂದ್ಬಿಟ್ರೆ ಏನಾರ ಒಂದೊಂದು ಮಾಡ್ಬಿಡ್ಬೇಕು. ಆಯ್ತು ತಗೊಳ್ಳಿ. ಮನೆ ಕ್ಯಾಮೆ ಹಂಗೆ ಬಿದ್ದಿದ್ರು ತಿರುಗ್ತಾನೆ ಇತ್ತಿಯಲ್ಲೇ ಪೊದ್ದಿ ಕಾಲ್ಗೆ ಏನೋ ಚಕ್ರಿಗೆ ಕಡೆ ಕಟ್ಕೊಂಡ್ಬಿಟ್ಟಿದೀಗ ಅಂತ ಹೇಳ್ಬಿಟ್ಟು ದೇವ್ರಾಣೆ ನಾಕಾಣೆ 24 ಗಂಟೆ ಕನ್ಸಾಗೂ ನಡೀತಾನೆ ಇತ್ತೀಗ ಅಂತ ಅನ್ನಿಸ್ತದೆ. ನಿಂಗೆ ಏನು ಬಂದೈತೆ ನಿಂಗೆ ದೊಡ್ಡ ರೋಗ? ನಿಂಗೆ ಯಾವಾಗು ಅಲಿಸಿರೋದೇನೇನೆ. ಅತ್ತೆ ನಾನು ಸುಮ್ಕೆ ಅಲಿತಿಲ್ಲ ಕಣತ್ತೆ. ನನಗೇನಾರ ಕ್ಯಾಮೆ ಇರ್ತದೆ. ಮನೆ ಕ್ಯಾಮೆ ಎಲ್ಲನೂ ಚಾಚು ತಪ್ಪದಿದ್ದಂಗೆ ಒಂದು ಕಡೆಯಿಂದ ಮಾಡಿ ಮುಗಿಸಿ ಬಂದು ಆಮೇಕಿಂದ ನಾನು ಈಚೆ ಕಡೆ ತಿರ್ಗಕ್ಕೆ ಹೋಗ್ತೀನಿ. ಸುಮ್ಮನೆ ತಿರ್ಗಕ್ಕೆ ನಾನೇನು ಹೋಗಕ್ಕಿಲ್ಲ. ಅತ್ತೆ ನೋಡಿದ ನಿಮ್ಮ ಅಳಿಮಯ್ಯ ಮಗಳಿಗೆ ನಿಮ್ಮ ಮಗಳಿಗೆ ಅಂತ ಹೇಳ್ಬಿಟ್ಟು ನೊಕ್ಲಿಸ್ ಮಾಡಿಸ್ಕೊಂಬಿಟ್ಟು ಬಂದವನೇ. ಏನು ನೊಕ್ಲಿಸು? ಹೂ ಕಣತ್ತೆ. ಅಯ್ಯೋ ಸಂಡಕೈತೆ ನೊಕ್ಲಿಸು, ಒಂದು ಜೊತೆ ವಾಲೆ ಅದ್ರಾಗೆ ಸೆಟ್ ಬರ್ತದಲ್ಲ ಅಂಥದ್ದು. ನಿಜ ಹೇಳ್ತಿದೀಯೇ? ಅವ್ರು ಕಾಸು ಎಲ್ಲಿಂದ ಬತ್ತೈತೆ? ಗಂಡ್ಸು ಕಣತ್ತೆ. ಅವನು ಕಷ್ಟಪಟ್ಬಿಟ್ಟು ದುಡಿದ್ಬಿಟ್ಟು ಮಾಡ್ತಾವನಿ. ಹೊಸ ಗಿಸ ಎಲ್ಲ ಕೊಟ್ಕೊಂಡಿಲ್ವೇ? ಹೊಸದಾಗೇನು ಬರೋಕಿಲ್ವೇ? ಚೀಟಿ ಪಟ್ಟಿ ಎಲ್ಲ ಹಾಕೊಂಡಿದ್ರು. ಹೊಸ ಇವಾಗ ಶಾನೆ ಮಾಡ್ಕೊಂಡವ್ರಿ. ಹೆಂಗೋ ತಿಂಗ್ಳಿಗೆ ಬಂದೇ ಬರ್ತದ ಅವ್ರಿಗೂ ಶಾನೆ ದುಡ್ಡು. ನೋಡಿದ್ರ ನೀವು ನೋಡಿರೋ ಹುಡುಗಂಗೆ ಮದುವೆ ಮಾಡಿದಿದ್ರೆ ಇಷ್ಟೊತ್ತಿಗೆ ಬೆಪ್ಪದಕಡಿ ಥರ ಮನೆಗೆ ಬಿದ್ದಿರೋನು ಬಂದು ಅಳಿಮಯ್ಯ ಅಂತ ನೀವು ಇರಬೇಕಿತ್ತು. ಆದರೆ ನೋಡಿ ಹೆಂಗಿದ್ರು ಅವಳು ಇಷ್ಟಪಟ್ಟರೆ ಹುಡುಗನೇನಿಯ ಎಷ್ಟು ಚೆನ್ನಾಗಿ ನೋಡ್ಕೊಂತವ್ರೆ ಅಂತ ಹೇಳ್ಬಿಟ್ಟು. ಅತ್ತೆ ಲವ್ ಮ್ಯಾರೇಜು ಅರೇಂಜ್ ಮ್ಯಾರೇಜು ಮುಖ್ಯ ಅಲ್ಲ ಕಣತ್ತೆ. ನಿಜವಾಗೂ ಯಾರನ್ನಾಗಲಿ ನೋಡ್ಕೊಂತವ್ರೆ ಚೆನ್ನಾಗಿ. ಹುಡುಗ ಒಳ್ಳೆಯವನ ಅಷ್ಟೇ ನೆನೆಯ ಮುಖ್ಯ. ಅದ್ರ ಮೇಲೆ ಏನು ಮುಖ್ಯ ಆಯ್ತದೆ? ನೀವೇನೇನಿಯ ಹೇಳಿ. ನಿಮ್ಗೆ ಯಾವಾಗ ಮಗಳ ಮೇಲೆ ಪಿರುತಿ ಬರ್ತದೋ, ಯಾವಾಗ ನೀವು ನಿಮ್ಮ ಮಗಳು ಒಂದಾಯ್ತಿರೋ ನಾ ಕಾಣೆ. ಯಾವಾಗೂ ಹಿಂಗೆ ಕಯ ಅಂತ ಬೈಕೊಂಡು ಕೂತ್ಕೊಂಡ್ರೆ ಯಾರಿಗೆ ತಾನೇ ಇಷ್ಟ ಆಯ್ತದೆ? ನೀವೇ ಹೇಳಿ. ನೀವೇ ಹೊಸಿ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಒಳಿಮಯ್ಯ ಬಹಳ ಒಳ್ಳೆನೋ.
ಒಳ್ಳೆನು 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 ಬದ್ಬಿಟ್ಲು ಇವಳು ಸಂಜಾಯಿಸಿ ಮಾಡ್ಕೊಂಡು ಅವಳ ಮೇಲೆ ಲೇ ಮಾನ್ಗೆಟ್ಟೋಳವಳು ನನ್ನ ಮನೆ ಬಿಟ್ಬಿಟ್ಟು ಓಡೋಗಿರೋಳವಳು ನನ್ನ ಮಾತು ಮೀರಿರೋಳವಳು ಎತ್ತು ತಾಯಿಗೆ ಬೆಲೆ ಕೊಡಿದಂಗೆ ಅವನು ಯಾವನಿಗೋ ಬೆಲೆ ಕೊಟ್ಕೊಂಡು ಓಡೋಗಿರೋಳಿಗೆಲ್ಲನೂ ನಾನು ಬೆಲೆ ಕೊಟ್ಕೊಂಡು ಕುಂತ್ಕೊಳಕ್ಕಾಯ್ತದೇನೆ ಇವನು ಅಂದ್ಕೊಂಡಿದ್ಯಾ ನೀನು ನನ್ನ ಮಗಳನ್ನ ಒಂದು ಮಾಡ್ಬೋದು ಅಂದ್ಕೊಂಡಿದ್ಯಾ ಲೇ ಪೊದ್ದಿ ನನಗೆ ಯಾವತ್ತಿದ್ರು ನನ್ನ ಮಗನೇನಿಯಾ ನಿನ್ನ ಮೇಲೂ ನಂಬಿಕೆ ಇಟ್ಕೊಂಡಿವ್ನಿ ಅಂದ್ಕೊಂಡಿದ್ಯಾ ಥು ನಿನ್ನ ಮೇಲೂ ನಂಬಿಕೆ ಇಟ್ಕೊಂಡಿಲ್ಲ ನನ್ನ ಮಗನ ಮೇಲೆ ಅಷ್ಟೇ ನನಗೆ ನಂಬಿಕೆ ಇರೋದು ಮತ್ತೆ ನನ್ನ ಮಗನ ಅಷ್ಟೇ ನಾನು ನಂಬೋದು ಯಾರನ್ನೂ ನಂಬಕ್ಕಿಲ್ಲ ಹೋಗಿ ಮನೆ ಒಳಗಡೆ ಕ್ಯಾಮೆ ಐತೇನೋ ಮಾಡೋಗು ನನ್ನನ್ನು ಇವತ್ತೆಲ್ಲ ನಾಳೆ ಸಂದಾಕ್ ನೋಡ್ಕೊಳ್ಳೋದು ನನ್ನ ಮಗನೇನಿಯ ನೀವೆಲ್ಲನೂ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನಂಗೆ ಅಷ್ಟೇನೇನಿಯ ಬಂದ್ಬಿಟ್ರು ಇಲ್ಲಿ ಹೇಳಕ್ಕೆ ನಡಿ ಸುಮ್ಕೇನೆ ಕ್ಯಾಮೆ ಗಿಮೆ ನೋಡ್ಕ ಮಗಳು ಬೇಡ ಯಾವಳು ಬೇಕಾಗಿಲ್ಲ ಅವಳು ನೆಟ್ಗಿದ್ರೆ ಅವಳು ಇತ್ತಾಳೆ ನನಗೆ ಅದನ್ನು ಕೊಟ್ಕೊಂಡು ನನಗೇನಾಗಬೇಕು ಅತ್ತೆ ನಿಜವಾಗೂ ಅವಳು ಶಶಿ ನಿಮ್ಮ ಹೊಟ್ಟೆ ಗುಟ್ಟಿರೋದೇನೇ ಇಲ್ಲ ಬೇರೆ ಹೊಟ್ಟೆ ಗುಟ್ಟರ ನನಗೆ ಎತ್ಕೊಬಿಟ್ಟು ಬಂದೆ ನನ್ನ ಸಾಕೊಂಡಿದ್ದೀರಾ ಹೋಗೇ ತರಲೆ ರುಬ್ಬಿಡ್ತೀನಿ ಅಷ್ಟೇ ಏನಿಯ ಹೋಗ್ ಸುಮ್ಕೇನಿಯ ಕ್ಯಾಮೆ ಗಿಮೆ ನೋಡ್ಕೊ ಹೋಗು ಬೇಕೇ ನಿನ್ಗೆ ನನ್ನ ಹೋಗೇ ಇಂಥ ಅಮ್ಮ ಯಾರಿಗೂ ಬೇಡಪ್ಪ